ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ದಿನ ನಾವು ಗಂಡ ಯಾಕೆ ಹೆಂಡತಿಯ ಪಾದಗಳನ್ನು ಮುಟ್ಟಿ ನಮಸ್ಕರಿಸಬೇಕು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ಸ್ನೇಹಿತರೆ, ಭಾರತೀಯ ಸಂಪ್ರದಾಯದ ಪ್ರಕಾರ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಹಿರಿಯರ ಪಾದಗಳನ್ನು ಮುಟ್ಟುತ್ತಾರೆ. ಈ ಸಂಪ್ರದಾಯದ ಹಿಂದೆ ಹಲವು ಕಾರಣಗಳಿವೆ. ಶಾಸ್ತ್ರಗಳ ಪ್ರಕಾರ ಹಿರಿಯರ ಪಾದಗಳನ್ನು ಮುಟ್ಟುವುದರಿಂದ ನಮ್ಮ ಪುಣ್ಯ ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ. ಅಷ್ಟೇ ಅಲ್ಲ, ಆ ಹಿರಿಯರ ಆಶೀರ್ವಾದ ನಮಗೆ ದೊರೆಯುತ್ತದೆ ಎಂದು ಭಾವಿಸಲಾಗುತ್ತದೆ. ಅವರ ಆಶೀರ್ವಾದದಿಂದ ನಮ್ಮ ದುರದೃಷ್ಟ ದೂರವಾಗಿ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಎಂದು ನಂಬಲಾಗಿದೆ. ಅಷ್ಟೇ ಅಲ್ಲ, ಮದುವೆಯ ನಂತರ ಹೆಂಡತಿ ತಪ್ಪದೆ ಗಂಡನ ಪಾದಗಳನ್ನು ಮುಟ್ಟಬೇಕು ಎಂದು ನಮ್ಮ ಹಿರಿಯರು ಹೇಳುತ್ತಾರೆ. ಮದುವೆಯ ಸಮಯದಲ್ಲಿ ಮಾತ್ರವಲ್ಲ, ಮನೆಯಲ್ಲಿ ಯಾವುದೇ ಪೂಜೆ, ವ್ರತ ಏನೇ ಮಾಡಿದರೂ ಗಂಡನ ಪಾದಗಳನ್ನು ಮುಟ್ಟಿ ಆಶೀರ್ವಾದ ಪಡೆಯುತ್ತಾರೆ. ಗಂಡ ಹೆಂಡತಿಯ ಪಾದಗಳನ್ನು ಮುಟ್ಟಿದರೆ ಏನಾಗುತ್ತದೆ ಎಂದು ನಿಮಗೆ ತಿಳಿದಿದೆಯೇ? ಇಲ್ಲಿವರೆಗೆ ಮನೆಯ ಹಿರಿಯರು ಗಂಡನ ಪಾದಗಳನ್ನು ಹೆಂಡತಿ ಮುಟ್ಟಬೇಕು, ಆಶೀರ್ವಾದ ಪಡೆಯಬೇಕು ಎಂದು ಹೇಳಿದ್ದಾರೆ. ಆದರೆ ಹೆಂಡತಿಯ ಪಾದಗಳನ್ನು ಗಂಡ ಮುಟ್ಟಬೇಕು ಎಂದು ಹೇಳಿಲ್ಲ. ಆದರೆ ಹಾಗೆ ಆಕೆಯ ಪಾದಗಳನ್ನು ಮುಟ್ಟುವುದು, ಪಾದಗಳಿಗೆ ಮಸಾಜ್ ಮಾಡುವುದು ಇತ್ಯಾದಿ ಮಾಡಿದರೆ ಏನಾಗುತ್ತದೆ? ಹೆಂಡತಿ ಗಂಡನ ಪಾದಗಳನ್ನು ಮುಟ್ಟಿ ನಮಸ್ಕರಿಸುವುದರಿಂದ ಮನಸ್ಸಿನಲ್ಲಿ ಭಕ್ತಿ ಭಾವ ಮೂಡುತ್ತದೆ. ಇದು ಅಹಂಕಾರವನ್ನು ಕಡಿಮೆ ಮಾಡುತ್ತದೆ. ಗಂಡನ ಬಗ್ಗೆ ಹೆಂಡತಿಗೆ ಗೌರವವಿದ್ದರೆ ಗಂಡನಿಗೆ ಹೆಂಡತಿಯ ಬಗ್ಗೆ ಜವಾಬ್ದಾರಿ ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ. ಅದೇ ರೀತಿ ಗಂಡ ಕೂಡ ಹೆಂಡತಿಯ ಪಾದಗಳನ್ನು ಮುಟ್ಟಬೇಕು ಅಥವಾ ಮಸಾಜ್ ಮಾಡಬೇಕು. ಮನೆ ಕೆಲಸಗಳಲ್ಲಿ ಹೆಂಡತಿಗೆ ಸಹಾಯ ಮಾಡುವ ಗಂಡನನ್ನು ಅನೇಕರು ಸೇವಕನಂತೆ ನೋಡುತ್ತಾರೆ. ಅವನು ಆಕೆಯ ಪಾದಗಳನ್ನು ಮುಟ್ಟಿದರೆ ನಗುವವರೇ ಹೆಚ್ಚು. ಆದರೆ ಅದರಿಂದ ಆಗುವ ಲಾಭಗಳು ತಿಳಿದರೆ ನೀವು ಇದನ್ನೇ ಮಾಡುತ್ತೀರಾ? ಗಂಡ ತನ್ನ ಅಹಂಕಾರವನ್ನು ಬಿಟ್ಟು ಹೆಂಡತಿಯ ಪಾದಗಳನ್ನು ಮುಟ್ಟಿದ್ದಾದರೆ ಇಬ್ಬರ ನಡುವಿನ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗುತ್ತದೆ. ಹಿಂದೂ ಧರ್ಮದಲ್ಲಿ ಪ್ರತಿಯೊಬ್ಬ ಮಹಿಳೆಯನ್ನು ದೇವತೆಯಂತೆ ಪೂಜಿಸಲಾಗುತ್ತದೆ. ಕನ್ಯಾ ಪೂಜೆಯಲ್ಲಿ ಹೆಣ್ಣು ಮಕ್ಕಳನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮಗಳು, ಸೊಸೆ, ಅತ್ತೆ ಇರುವ ಮನೆ ಸಂತೋಷದಿಂದ ಇರುತ್ತದೆ ಎಂದು ನಂಬಲಾಗಿದೆ. ಮನೆಯಲ್ಲಿರುವ ಮಹಿಳೆಯರನ್ನು ಗೌರವಿಸಿದರೆ ಪುರುಷರ ಎಲ್ಲಾ ಆಸೆಗಳು ಈಡೇರುತ್ತವೆ. ದೇವತೆಗಳು ಆ ಮನೆಯಲ್ಲಿ ನೆಲೆಸಿರುತ್ತಾರೆ. ಆ ಮನೆಯಲ್ಲಿ ಲಕ್ಷ್ಮಿ ಇರುವುದರಿಂದ ಹಣದ ಕೊರತೆ ಇರುವುದಿಲ್ಲ. ಜೀವನದಲ್ಲಿ ಯಶಸ್ಸು ಗಳಿಸಬೇಕೆಂದು ಬಯಸುವ ಪುರುಷರು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಹೆಂಡತಿಯ ಪಾದಗಳನ್ನು ಮುಟ್ಟಬೇಕು. ಹಾಗೆ ಮಾಡಿದರೆ ಜೀವನದಲ್ಲಿ ಸುಖ ಸಂತೋಷಗಳ ಜೊತೆಗೆ ಅಭಿವೃದ್ಧಿಯೂ ಆಗುತ್ತದೆ. ಹೆಂಡತಿಯನ್ನು ಲಕ್ಷ್ಮೀ ದೇವಿಯೊಂದಿಗೆ ಹೋಲಿಸಲಾಗುತ್ತದೆ. ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಗಂಡ ಈ ಒಂದು ಕೆಲಸ ಮಾಡಿದರೆ ಸಾಕು. ಐಶ್ವರ್ಯ ಪ್ರಾಪ್ತಿ. ಹೆಂಡತಿಯ ಪಾದಗಳನ್ನು ಮುಟ್ಟುವುದು ಅಥವಾ ಮಸಾಜ್ ಮಾಡುವುದರಿಂದ ಆರೋಗ್ಯ ವೃದ್ಧಿಯಾಗುತ್ತದೆ. ಪಾದಗಳು ಶನಿ ಗ್ರಹಕ್ಕೆ ಸಂಬಂಧಿಸಿದರೆ ಕೈಗಳು ಶುಕ್ರ ಗ್ರಹಕ್ಕೆ ಸಂಬಂಧಿಸಿವೆ. ಈ ಎರಡೂ ಸ್ಪರ್ಶಿಸಿದಾಗ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಹಿಂದೂ ಧರ್ಮದ ಪ್ರಕಾರ ಗಂಡ ಹೆಂಡತಿಯ ಪಾದಗಳನ್ನು ಮಾತ್ರವಲ್ಲ, ಆಕೆಯ ಅಂಗೈಗಳನ್ನು ಸಹ ಮುಟ್ಟಬೇಕು. ಇದು ಅವರ ಅದೃಷ್ಟವನ್ನು ಹೆಚ್ಚಿಸುತ್ತದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಧನಲಕ್ಷ್ಮಿ ಮಹಿಳೆಯರ ಅಂಗೈಯಲ್ಲಿ ನೆಲೆಸಿರುತ್ತಾಳೆ. ಒಬ್ಬ ವ್ಯಕ್ತಿ ಪ್ರತಿದಿನ ಲಕ್ಷ್ಮೀ ದೇವಿಯನ್ನು ಧ್ಯಾನಿಸುತ್ತಾ ಹೆಂಡತಿಯ ಅಂಗೈಯನ್ನು ಮುಟ್ಟಿದ್ದಾದರೆ ಲಕ್ಷ್ಮೀ ದೇವಿ ಪ್ರಸನ್ನಳಾಗುತ್ತಾಳೆ. ವಾಸ್ತವವಾಗಿ ಹಿಂದೂ ಸಂಪ್ರದಾಯ ಮತ್ತು ಜ್ಯೋತಿಷ್ಯದ ಪ್ರಕಾರ ಗಂಡ ಹೆಂಡತಿಯ ಪಾದಗಳನ್ನು ಮುಟ್ಟುವುದರಿಂದ ಅಥವಾ ಆಶೀರ್ವಾದ ಪಡೆಯುವುದರಿಂದ ಇಬ್ಬರ ನಡುವಿನ ಸಂಬಂಧ ಗಟ್ಟಿಯಾಗುತ್ತದೆ. ದಾಂಪತ್ಯದಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಯಶಸ್ಸು ಲಭಿಸುತ್ತದೆ ಎಂದು ನಂಬಲಾಗಿದೆ. ಹೆಂಡತಿಯನ್ನು ಲಕ್ಷ್ಮೀ ದೇವಿಗೆ ಹೋಲಿಸಲಾಗುತ್ತದೆ ಮತ್ತು ಆಕೆಯ ಪಾದಗಳನ್ನು ಮುಟ್ಟುವುದರಿಂದ ಆ ಮನೆಗೆ ಸಂಪತ್ತು ಮತ್ತು ದೇವಾನುದೇವತೆಗಳ ಆಶೀರ್ವಾದ ಸಿಗುತ್ತದೆ. ಆರೋಗ್ಯ ಸುಧಾರಿಸುತ್ತದೆ ಎಂದು ನಂಬಿಕೆ ಇದೆ. ಗಂಡನು ಹೆಂಡತಿಯ ಪಾದವನ್ನು ಮುಟ್ಟಿದ್ದಾದರೆ ಇದು ಕೃತಜ್ಞತೆ, ವಿಧೇಯತೆ ಮತ್ತು ಪರಸ್ಪರ ಗೌರವವನ್ನು ಸೂಚಿಸುತ್ತದೆ. ಸಂಬಂಧವನ್ನು ಬಲಪಡಿಸುತ್ತದೆ. ಕೆಲವು ಆಧುನಿಕ ಮಹಿಳಾವಾದಿಗಳು ಇದನ್ನು ಪಿತೃ ಪ್ರಭಾವತ್ವದ ಸಂಕೇತವೆಂದು ಭಾವಿಸಬಹುದು. ಆದರೆ ಆಧುನಿಕ ಕಾಲದಲ್ಲಿ ಈ ಆಚರಣೆಯನ್ನು ಪ್ರೀತಿ, ಗೌರವ ಮತ್ತು ಸಮಾನತೆಯ ಸಂಕೇತವಾಗಿ ನೋಡಬಹುದು. ಇದು ಕೇವಲ ಆಚರಣೆಯಲ್ಲ, ಬದಲಿಗೆ ದಾಂಪತ್ಯದ ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಒಂದು ಭಾವನಾತ್ಮಕ ಕ್ರಿಯೆ. ಸಾರಾಂಶದಲ್ಲಿ ಹೇಳುವುದಾದರೆ, ಗಂಡ ಹೆಂಡತಿಯ ಪಾದ ಮುಟ್ಟುವ ಆಚರಣೆಯು ಸಂಪ್ರದಾಯ, ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯದ ನಂಬಿಕೆಗಳೊಂದಿಗೆ ಹೆಣೆದುಕೊಂಡಿದೆ ಮತ್ತು ಇದು ದಾಂಪತ್ಯದ ಸುಖ ಸಂತೋಷವನ್ನು ಹೆಚ್ಚಿಸುತ್ತದೆ ಎಂದು ಹೇಳಲಾಗುತ್ತದೆ. ಶಿವ ಸತಿಯ ಮೃತ್ಯುವಿನ ನಂತರ ದೇವಿ ಉಪಾಸನೆ ಮಾಡಿ ಪುನಃ ತನ್ನ ಪತಿಯಾಗಿ ಬರುವಂತೆ ಕೋರುತ್ತಾನೆ. ಆಗ ದೇವಿ ಪ್ರಕಟಗೊಂಡಾಗ ಶಿವ ಪ್ರೀತಿಯಿಂದ ಬಹುದಿನದ ವಿಹಾರದ ನಂತರ ದೇವಿಯನ್ನು ಕಂಡ ಖುಷಿಯಲ್ಲಿ ಅವಳ ಪಾದವನ್ನು ತನ್ನ ಎದೆಯ ಮೇಲೆ ಇಟ್ಟುಕೊಳ್ಳುತ್ತಾನೆ. ಇದು ಶಾಕ್ತ ತಂತ್ರಗಳಲ್ಲಿ ಉಲ್ಲೇಖ ಆಗಿದೆ. 3 ಹೊತ್ತು ಕಾಪಾಡಪ್ಪ ಅಂತ ಪೂಜಿಸುವ ಹರಿಹರರೇ ತಮ್ಮ ತಮ್ಮ ಮಡದಿಯರಿಗೆ ಹೀಗೆ ಪ್ರೀತಿ ಗೌರವ ಕೊಟ್ಟಾಗ ಫುಲ್ಲು ಮಾನವರಾಗಿ ನಮಗೇಕೆ ಬಂಧನ? ಸ್ನೇಹಿತರೆ,
ದೇವಾನುದೇವತೆಗಳೇ ತನ್ನ ಹೆಂಡತಿಯ ಪಾದಗಳನ್ನು ಮುಟ್ಟಿ ಪೂಜಿಸುವಾಗ, ತಮ್ಮ ಹೃದಯದಲ್ಲಿ ಇಟ್ಟು ಹೆಂಡತಿಯರನ್ನು ಆರಾಧಿಸುವಾಗ, ಇನ್ನು ನಾವು ಮಾನವರಾಗಿ ನಮ್ಮ ಹೆಂಡತಿಯರನ್ನು ಯಾವ ರೀತಿ ಪೂಜಿಸಬೇಕು ಎಂದು ಯೋಚನೆ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ವಿಡಿಯೋಗಾಗಿ ಕಾಯ್ತಾ ಇರಿ. ಇಲ್ಲಿವರೆಗೂ ವಿಡಿಯೋ ಕೇಳಿದಕ್ಕೆ ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್